ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೆರೇಸಂದ್ರ ಬಳಿ ಮೆಡಿಕಲ್ ಕಾಲೇಜು ಮಾಡಲು ಸೂಕ್ತವಾದ ಸ್ಥಳವಲ್ಲ. ಮೆಡಿಕಲ್ ಕಾಲೇಜು ಅಲ್ಲಿ ಯಾರಿಗೆ ಉಪಯೋಗವಾಗುತ್ತಿದೆ? ಯಾರನ್ನು ಉದ್ಧಾರ ಮಾಡಲಿಕ್ಕೆ ಅಲ್ಲಿ ಮೆಡಿಕಲ್ ಕಾಲೇಜು ಮಾಡಿದ್ದೀರಾ? ಅಲ್ಲಿ ಆಸ್ಪತ್ರೆ ಮಾಡುವ ಅವಶ್ಯಕತೆ ಇಲ್ಲ. ಅದು ನಿಮ್ಮ ಮನೆಯ ಪಕ್ಕದಲ್ಲಿ ಮಾಡಲು ಹೊರಟಿದ್ದೀರಿ. ಇವತ್ತು 300 ಕೋಟಿ ನಷ್ಟವಾಗಿದೆ. ಇದೆಲ್ಲ ಯಾರ ದುಡ್ಡು? ನೀವು ಪೆರೇಸಂದ್ರಕ್ಕೆ ಮಾತ್ರ ಶಾಸಕರಾಗಿದ್ರಾ? ನಿಮಗೆ ಚಿಕ್ಕಬಳ್ಳಾಪುರಕ್ಕೆ ಹೊಂದಿಕೊಂಡಿರುವ ಸ್ಥಳವೇ ಸಿಗಲಿಲ್ವಾ ಎಂದು ಸಚಿವ ಎಂಸಿ ಸುಧಾಕರ್ ಅವರು ಪ್ರಶ್ನಿಸಿದರು. ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಪ್ರಾರಂಭ ಮಾಡಬೇಕು ಅಂತಿರಲ್ಲ, ಬನ್ನಿ ಚೊಕ್ಕಳ್ಳಿ ನಂಬರಲ್ಲಿ ಇವತ್ತು ಅದೇ ಏನು ಹೂವಿನ ಮಾರ್ಕೆಟ್ಗೆ ಕೊಟ್ಟಿದ್ರು ಜಾಗ, ಬನ್ನಿ ಅದು ಹೈವೇಗೆ ಕಾಣುವಂಥ ಜಾಗ. 40 ಎಕರೆ ಸರ್ಕಾರಿ ಜಾಗ ಇದೆ, ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಜಾಗ. ಏನು ನಿಮ್ಮ ಮನೆ ಪಕ್ಕದಲ್ಲಿ ನೀವು ಮೆಡಿಕಲ್ ಕಾಲೇಜ್ ಮಾಡಕ್ಕೆ ಹೊರಟಿದ್ರ? ನೀವು ಯಾರನ್ನ ಉದ್ಧಾರ ಮಾಡಕ್ಕೆ ಹೋಗ್ರಿ? ಹಂಗಾರೆ ನೀವು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಜಿಲ್ಲೆಗೆ ಮಂತ್ರಿಯಾಗಿ ಕೆಲಸ ಮಾಡಿದ್ರಾ? ಬರೀ ಪೆರೇಸಂದ್ರಕ್ಕೆ ನೀವು ಶಾಸಕರಾಗಿ ಕೆಲಸ ಮಾಡಿದ್ರೆ ಇದನ್ನು ಉತ್ತರ ಕೊಡಬೇಕಾಗುತ್ತೆ. ಬನ್ನಿ 40 ಎಕರೆ. ನನಗೆ ಅವತ್ತು ಆಶ್ಚರ್ಯ ಆಯಿತು. ನಾನು ಅವತ್ತು ಶಾಸಕನಾಗಿರಲಿಲ್ಲ. ನಾನೇನಪ್ಪ ಚಿಕ್ಕಬಳ್ಳಾಪುರ ಸುತ್ತಲೂ ಇಷ್ಟು ಜಮೀನಿಲ್ವಾ, 20 ಎಕರೆ ಇಲ್ಲ ಅಂತಕ್ಕಂಥ ಆಶ್ಚರ್ಯ ಆಯಿತು. ಮೊನ್ನೆ ಅಲ್ಲಿ ನಾನು ಇದನ್ನೆಲ್ಲ ದಾಖಲೆಗಳು ತೆಗೆಸಿದಾಗ ಆಶ್ಚರ್ಯ ಆಯಿತು. ಅಲ್ಲಿ ಹೋಗಿ ನಿಂತು ನೋಡಿದೆ ನಾನು. ನಗರ ಹೊಂದ್ಕೊಂಡಿದ್ದೀರಿ. ಇವತ್ತು 300 ಕೋಟಿ ಇವತ್ತು ಸರ್ಕಾರದ ಹಣ ಇವತ್ತು ನಿಮ್ಮಿಂದ ಪೋಲಾಯ್ತು ರೀ. ಅಲ್ಲಿ ಆಸ್ಪತ್ರೆ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ಇದೇ ಆಸ್ಪತ್ರೆನ ಮೇಲ್ದರ್ಜೆಗೆ ಏರಿಸ್ಬಿಟ್ಟು ಇವತ್ತು 300 ಕೋಟಿ ಸರ್ಕಾರದ ಹಣ ಇವತ್ತು ಉಳಿತಾ ಇತ್ತು. ಇವತ್ತು ನೀವು ತಂದುಕೊಡ್ತೀರಾ 300 ಕೋಟಿ?